ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇಡೀ ಜಗತ್ತು ಅಮೆರಿಕಾದ ಮೇಲೆ ವಿಶ್ವಾಸ ಕಳ್ಕೊತಾ ಇರೋ ಸಂದರ್ಭದಲ್ಲಿ ಅಲ್ಲಿನ ಟ್ರಂಪ್ ಪಕ್ಷದ ಸದಸ್ಯರೊಬ್ಬರು ಅಮೆರಿಕಾದ ಡೋನರ್ಸ್ ಜೊತೆ ಮಾತಾಡ್ತಾ ಇರೋ ಆಡಿಯೋ ಒಂದು ಲೀಕ್ ಆಗಿದೆ. ಅದರಲ್ಲಿ ಟ್ರಂಪ್ ಟ್ಯಾರಿಫ್ಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ. ಹಾಗೆ ಮುಂದಿನ ಚುನಾವಣೆಗಳಲ್ಲಿ ರಿಪಬ್ಲಿಕನ್ ಪಾರ್ಟಿ ಜನರ ವಿಶ್ವಾಸವನ್ನು ಕಳ್ಕೊಳ್ಳೋ ಸಾಧ್ಯತೆಗಳಿವೆ ಅಂತ ಕೂಡ ಹೇಳಲಾಗಿದೆ. ಅಮೆರಿಕ ಹಾಗೂ ಭಾರತದ ನಡುವೆ ನಡಿಬೇಕಿದ್ದ ಟ್ರೇಡ್ ಡೀಲ್ಗೆ ಅಲ್ಲಿ ಅಡ್ಡ ಹಾಕೊಂಡು ಕೂತಿರೋದು ಯಾರು ಅನ್ನೋ ಬಗ್ಗೆ ಕೂಡ ಆ ಸೆನೆಟರ್ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಅಮೆರಿಕ ಹಾಗೂ ಭಾರತದ ನಡುವಿನ ಟ್ರೇಡ್ ಡೀಲ್ಗೆ ಅಡ್ಡಿ ಆಗ್ತಾ ಇರೋದು ಯಾರು, ಯಾಕೆ ಮತ್ತು ಇದರಿಂದ ನಷ್ಟ ಆಗೋದು ಭಾರತಕ್ಕ ಅಮೆರಿಕಾಗ? ಆ ಹಿರಿಯ ಸಂಸದರು ಹೇಳ್ತಾ ಇರೋದೇನು, ಬನ್ನಿ ನೋಡೋಣ. ಸ್ನೇಹಿತರೆ, ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಿರ್ತೀರಿ, ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ. ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋ ಚಿಂತೆಯಲ್ಲಿರ್ತೀರಿ. ನಿಮಗಾಗಿನೇ ನಾವು ಒಂದು ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್, ಕ್ಯಾಮರಾ, ಚಾನಲ್ ಆಪ್ಟಿಮೈಸೇಷನ್, ಮಾನಿಟೈಸೇಷನ್, ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೆಕ್ಯೂರಿಟಿ, ಹೀಗೆ ನಾನಾ ವಿಷಯಗಳನ್ನ ನೀವು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಇದೇ ಜನವರಿ 30, 31 ಮತ್ತು ಫೆಬ್ರವರಿ 1ನೇ ತಾರೀಕು ತರಬೇತಿ ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ 9972379459 9972379459 ಸಂಖ್ಯೆಗೆ ಸಂಪರ್ಕಿಸಿ. ಗೆಳೆಯರೆ, ಅಮೆರಿಕ ಹಾಗೂ ಭಾರತದ ನಡುವೆ ನಡಿಬೇಕಿರೋ ಟ್ರೇಡ್ ಡೀಲ್ಗೆ ಇನ್ನೂ ಕೂಡ ಸಹಿ ಬಿದ್ದಿಲ್ಲ. ಅದು ಪದೇ ಪದೇ ಮಾತುಕತೆಗಳು ಮುಂದುವರಿತಾ ಇವೆ, ಸಹಿ ಬೀಳೋದು ತಡವಾಗ್ತಾ ಹೋಗ್ತಾ ಇದೆ. ಈ ಮಧ್ಯೆ ಭಾರತ ಅಮೆರಿಕಾನ ಬಿಟ್ಟು ಎಲ್ಲ ದೇಶಗಳ ಜೊತೆ ಟ್ರೇಡ್ ಅಗ್ರಿಮೆಂಟ್ಗೆ ಸಹಿ ಹಾಕ್ತಾ ಇದೆ. ಬ್ರಿಟನ್ ಭಾರತದ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಳ್ತು, ನ್ಯೂಜಿಲ್ಯಾಂಡ್ ಸಹಿ ಹಾಕ್ತು, ಒಮನ್ ಜೊತೆ ಒಪ್ಪಂದ ಆಯಿತು. ಈಗ ಇಸ್ರೇಲ್ ಮುಕ್ತ ವ್ಯಾಪಾರ ಒಪ್ಪಂದದ ಬಗ್ಗೆ ಮಾತುಕತೆಗಳನ್ನು ಮಾಡ್ತಾ ಇದೆ, ಅದು ಕೂಡ ಸಹಿ ಹಾಕತ್ತೆ. ಯುರೋಪಿಯನ್ ಎಕನಾಮಿಕ್ ಗ್ರೂಪ್ ದೇಶಗಳು ಭಾರತದ ಜೊತೆ ಒಪ್ಪಂದವನ್ನು ಮಾಡ್ಕೋತಾ ಇವೆ. ಆಫ್ರಿಕಾದ ದೇಶಗಳ ಜೊತೆ ಮಾತುಕತೆ ನಡೀತಾ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಜೊತೆ ಅತಿ ಹೆಚ್ಚು ವ್ಯಾಪಾರ ಮಾಡುವ, ಭಾರತದ ಅತಿದೊಡ್ಡ ವ್ಯಾಪಾರಿ ಪಾಲುದಾರ ಕೂಟ ಅನ್ನಿಸಿಕೊಳ್ಳುವ ಯುರೋಪಿಯನ್ ಯೂನಿಯನ್ ಕೂಡ ಭಾರತದ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕ್ತಾ ಇದೆ. ಅವರು ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದವನ್ನು ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ಹಾಗೆ ಭಾರತದ ಜೊತೆ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರೆಸಿಕೊಳ್ಳೋ ಥರದ ಒಪ್ಪಂದಕ್ಕೆ ಸಹಿ ಹಾಕ್ತಾ ಇದ್ದಾರೆ. ಅದರ ಭಾಗವಾಗಿ ಯುರೋಪಿಯನ್ ಯೂನಿಯನ್ನ ಮುಖ್ಯಸ್ಥೆ ಉರ್ಸುಲಾ ವಾಂಡರ್ಲೈನ್ ಸೇರಿದಂತೆ ಸಾಕಷ್ಟು ಯುರೋಪಿಯನ್ ನಾಯಕರು ಭಾರತಕ್ಕೆ ಬಂದಿದ್ದಾರೆ, ಗಣರಾಜ್ಯೋತ್ಸವದ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಅಮೆರಿಕ ಹೊಟ್ಟೆ ಉರ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಯುರೋಪಿಯನ್ ಯೂನಿಯನ್ಗೆ ಕೂಡ ಈ ಹಿಂದೆ ಅಮೆರಿಕ ರಷ್ಯಾದ ತೈಲದ ನೆಪ ಹೇಳಿ ಭಾರತದ ಮೇಲೆ ನೀವು ಕೂಡ ಟ್ಯಾರಿಫ್ ಹಾಕಿ ಅಂತ ಒತ್ತಡವನ್ನು ಹೇರಿತ್ತು. ಆದರೆ ಯುರೋಪ್ ಭಾರತದ ಮೇಲೆ ಟ್ಯಾರಿಫ್ ಅಲ್ಲ, ಮುಕ್ತ ವ್ಯಾಪಾರ ಒಪ್ಪಂದವನ್ನೇ ಮಾಡ್ಕೋತಾ ಇದೆ. ಅದು ಕೂಡ ಭಾರತಕ್ಕೆ ಅನುಕೂಲವಾಗುವ ಹಾಗೆ, ಭಾರತದ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ಡೈರಿ ಹಾಗೂ ಕೃಷಿ ಕ್ಷೇತ್ರಗಳನ್ನು ಹೊರಗಿಟ್ಟು ಈ ಒಪ್ಪಂದ ಆಗ್ತಾ ಇದೆ. ಇದು ಅಮೆರಿಕಾನ ನಿರಾಸೆಗೀಡು ಮಾಡದೇ ಇರುತ್ತಾ? ಹೀಗಾಗಿನೇ ಮೊನ್ನೆ ದಾವೋಸ್ ಅಲ್ಲಿ ಟ್ರಂಪ್ ಭಾರತದ ಜೊತೆ ನಮ್ಮ ಮಾತುಕತೆಗಳು ನಡೀತಾ ಇವೆ, ಅದು ಉತ್ತಮ ಫಲಿತಾಂಶವನ್ನು ಕೊಡುತ್ತೆ, ಮೋದಿ ನನ್ನ ಬೆಸ್ಟ್ ಫ್ರೆಂಡು ಅಂತ ಹೇಳಿದರು. ಅದರ ಬೆನ್ನಲ್ಲೇ ಅಲ್ಲಿನ ಟ್ರೆಷರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಭಾರತದ ಮೇಲೆ ನಾವು 50% ಟ್ಯಾರಿಫನ್ನು ಹಾಕಿದ್ದೀವಿ, ಈಗ ಭಾರತ ರಷ್ಯಾದ ತೈಲ ಖರೀದಿಯನ್ನು ಗಣನೀಯವಾಗಿ ಕಡಿಮೆ ಮಾಡಿದೆ, ಹೀಗಾಗಿ 25% ಟ್ಯಾರಿಫನ್ನು ರದ್ದು ಮಾಡೋ ಬಗ್ಗೆ ನಾವು ಯೋಚಿಸ್ತಾ ಇದ್ದೀವಿ ಅನ್ನೋ ಥರ ಕೂಡ ಮಾತಾಡಿದ್ದಾರೆ. ಹಾಗಾದರೆ ರಷ್ಯಾದ ತೈಲ ಖರೀದಿಯನ್ನು ಭಾರತ ನಿಲ್ಲಿಸ್ಬಿಡ್ತಾ? ಅಂಥದ್ದೇನೂ ಅಲ್ಲಿ ಕಾಣ್ತಾ ಇಲ್ಲ. ಆದರೂ ಅಮೆರಿಕ ಈಗ ಭಾರತದ ಜೊತೆ ಒಂದು ಒಪ್ಪಂದವನ್ನು ಮಾಡ್ಕೋಬೇಕು. ಭಾರತ ಅಮೆರಿಕದ ಟ್ರೆಷರಿಯನ್ನು ನಿಧಾನವಾಗಿ ಡಂಪ್ ಮಾಡ್ತಾ ಇದೆ. ಭಾರತವನ್ನು ನೋಡಿ ಬೇರೆ ದೇಶಗಳು ಕೂಡ ಅದನ್ನು ಶುರು ಮಾಡಿವೆ. ಹೀಗಾಗಿ ಬೇಗ ರಾಜಿಯಾಗಬೇಕು. ಜೊತೆಗೆ ರಿಪಬ್ಲಿಕನ್ ಪಕ್ಷದ ಸಂಸದರು ಕೂಡ ಸರ್ಕಾರದ ಮೇಲೆ ಈ ಬಗ್ಗೆ ಒತ್ತಡವನ್ನು ಹೇರೋದಕ್ಕೆ ಶುರು ಮಾಡಿದ್ದಾರೆ. ಸೊ ರಷ್ಯಾದ ತೈಲವನ್ನು ಭಾರತ ಖರೀದಿ ಮಾಡೋದನ್ನು ನಿಲ್ಲಿಸಿದೆ, ನಮ್ಮ ಮಾತನ್ನು ಅವರು ಕೇಳ್ತಾ ಇದ್ದಾರೆ ಅಂತ ಹೇಳೋ ಮೂಲಕ ಮುಖ ಉಳಿಸ್ಕೊಳ್ಳೋದಕ್ಕೆ ಅಮೆರಿಕ ಪ್ರಯತ್ನವನ್ನು ಮಾಡ್ತಾ ಇದೆ. ಇದೇ ಸಂದರ್ಭದಲ್ಲಿ ಅಮೆರಿಕದ ಹಿರಿಯ ಸೆನೆಟರ್ ಟೆಡ್ ಕ್ರೂಸ್ ಅವರ ಆಡಿಯೋ ಒಂದು ಲೀಕ್ ಆಗಿದೆ. ಗೆಳೆಯರೆ, ಇಲ್ಲಿ ಟೆಡ್ ಕ್ರೂಸ್ ಭಾರತ ಹಾಗೂ ಅಮೆರಿಕ ನಡುವೆ ನಡೀಬೇಕಿರೋ ವ್ಯಾಪಾರ ಒಪ್ಪಂದಕ್ಕೆ ಉಪಾಧ್ಯಕ್ಷ JD ವ್ಯಾನ್ಸ್ ಹಾಗೂ ವೈಟ್ ಹೌಸ್ನ ಸಲಹೆಗಾರ ಪೀಟರ್ ನವೆರೋ ಕಾರಣ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಟ್ರಂಪ್ ಕೂಡ ಒಂದು ಹಂತದಲ್ಲಿ ಭಾರತದ ಜೊತೆಗಿನ ವ್ಯಾಪಾರ ಒಪ್ಪಂದಕ್ಕೆ ಅಡ್ಡಿ ಆಗ್ತಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಅವರು ಯಾರಿಗೆ ಏನು ಹೇಳಿದ್ದಾರೆ, ಯಾಕೆ ಈ ಮಾತುಗಳನ್ನು ಹೇಳಿದ್ದಾರೆ ಅನ್ನೋದನ್ನು ನೋಡೋ ಮೊದಲು ಈ ಟೆಡ್ ಯಾರು ಅನ್ನೋದನ್ನು ಸ್ವಲ್ಪ ನಿಮಗೆ ಹೇಳಿ ಆನಂತರ ಮುಂದಕ್ಕೆ ಹೋಗ್ತೀನಿ. ಟೆಡ್ ಕ್ರೂಸ್ ಅಮೆರಿಕದ ರಿಪಬ್ಲಿಕನ್ ಪಕ್ಷದ ಹಿರಿಯ ನಾಯಕ, ಅಲ್ಲಿನ ಮೇಲ್ಮನೆಯ ಸದಸ್ಯ. 2003ರಿಂದ 2008ರವರೆಗೆ ಟೆಕ್ಸಾಸ್ನ ಸಾಲಿಸಿಟರ್ ಜನರಲ್ ಆಗಿದ್ದರು. 2013ರಲ್ಲಿ ಟೆಕ್ಸಾಸ್
ಹೌಸ್ನಿಂದ ಸೆನೆಟ್ಗೆ ಆರಿಸಿ ಬಂದರು. 2016ರಲ್ಲಿ ರಿಪಬ್ಲಿಕನ್ ಪಕ್ಷದ ಅಧ್ಯಕ್ಷೀಯ ಚುನಾವಣೆಯ ಆಕಾಂಕ್ಷಿಯಾಗಿ ಕಣಕ್ಕಿಳಿದರು. ಅಮೆರಿಕದ ಸಾಕಷ್ಟು ರಾಜ್ಯಗಳಲ್ಲಿ ರಿಪಬ್ಲಿಕನ್ ಪಕ್ಷದ ಆಂತರಿಕ ಚುನಾವಣೆಗಳಲ್ಲಿ ಟೆಡ್ ಡೊನಾಲ್ಡ್ ಟ್ರಂಪ್ಗಿಂತ ಸಾಕಷ್ಟು ಮುಂದಿದ್ದರಾದರೂ ಅವರು ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಪೂರ್ಣ ಬೆಂಬಲ ಪಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಸ್ಪರ್ಧೆಯಿಂದ ಹಿಂದಕ್ಕೆ ಸರಿದ ಟೆಡ್ ಟ್ರಂಪ್ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದರು. ಈಗ ಟೆಡ್ ಸೆನೆಟ್ನ ವಾಣಿಜ್ಯ ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಟೆಡ್ ಮೊನ್ನೆ ಒಂದಷ್ಟು ಡೋನರ್ಸ್ ಜೊತೆ ದೂರವಾಣಿಯಲ್ಲಿ ಮಾತಾಡಿದ್ದಾರೆ. ಅವರ ಮಾತಿನ ಒಂದಷ್ಟು ತುಣುಕುಗಳು ಲೀಕ್ ಆಗಿವೆ. ಅದನ್ನ ಆಕ್ಸಿಯೋಸ್ ಪ್ರಕಟಿಸಿದೆ. ಗೆಳೆಯರೆ, ಅದರಲ್ಲಿ ಟ್ರಂಪ್ ನೀತಿಗಳು, ವರ್ತನೆಗಳ ಬಗ್ಗೆ ಒಂದಷ್ಟು ಚರ್ಚೆ ಆಗತ್ತೆ. ಹಾಗೆ ಭಾರತದ ಜೊತೆಗಿನ ಅಮೆರಿಕದ ವ್ಯಾಪಾರ ಒಪ್ಪಂದಗಳು ವಿಳಂಬ ಆಗ್ತಾ ಇರೋ ಬಗ್ಗೆ ಕೂಡ ಅದರಲ್ಲಿ ಒಂದಷ್ಟು ಮಾತುಕತೆಗಳಾಗಿವೆ. ಡೊನಾಲ್ಡ್ ಟ್ರಂಪ್ ಹಾಕ್ತಾ ಇರೋ ಟ್ಯಾರಿಫ್ಗಳ ಬಗ್ಗೆ ಮಾತಾಡಿರೋ ಟೆಡ್, ನಾನು ಇದರ ಬಗ್ಗೆ ಏಪ್ರಿಲ್ ತಿಂಗಳಲ್ಲೇ ಟ್ರಂಪ್ ಜೊತೆ ಮಾತಾಡಿದ್ದೆ, ಅವರಿಗೆ ಅರ್ಥ ಮಾಡಿಸೋದಕ್ಕೂ ಪ್ರಯತ್ನಿಸಿದ್ದೆ. ಟ್ಯಾರಿಫ್ ಹೇರಿಕೆಯಿಂದ ಅಮೆರಿಕಾದಲ್ಲಿ ಬೆಲೆ ಏರಿಕೆ ಆಗುತ್ತೆ, ಪೆನ್ಷನ್ ಫಂಡ್ಗಳಿಗೆ ತೊಂದರೆ ಆಗುತ್ತೆ ಅನ್ನೋ ವಿಷಯವನ್ನು ಹೇಳಿದ್ದೆ ಅಂತ ತಿಳಿಸ್ತಾರೆ. ಟ್ಯಾರಿಫ್ ಹೆಚ್ಚಾಗ್ತಾ ಹೋದರೆ ಮುಂದಿನ 2026ರ ಚುನಾವಣೆಯಲ್ಲಿ ನೀವು ಸೆನೆಟ್ ಹಾಗೂ ಹೌಸ್ ಎರಡನ್ನೂ ಕಳ್ಕೋತೀರಿ. ಆನಂತರ ಪ್ರತಿ ವಾರ ನೀವು ಇಂಪೀಚ್ಮೆಂಟನ್ನು ಎದುರಿಸಬೇಕಾಗುತ್ತೆ ಅನ್ನೋ ಮಾತನ್ನು ಟ್ರಂಪ್ಗೆ ನಾನು ಹೇಳಿದೆ ಅಂತ ಇಲ್ಲಿ ಟೆಡ್ ಹೇಳ್ತಾ ಇದ್ದಾರೆ. ಗೆಳೆಯರೆ, ಅಮೆರಿಕಾದಲ್ಲಿ ಸೆನೆಟ್ ಅಂದರೆ ನಮ್ಮ ಮೇಲ್ಮನೆ ರಾಜ್ಯಸಭೆ ಇದೆಯಲ್ಲ, ಹಾಗೆ ಅದರಲ್ಲಿ 100 ಸ್ಥಾನಗಳಿರುತ್ತವೆ. ಆ ಪೈಕಿ 33ರಿಂದ 34 ಸ್ಥಾನಗಳಿಗೆ ಈ ವರ್ಷ ನವೆಂಬರಲ್ಲಿ ಚುನಾವಣೆಗಳಾಗಬೇಕು. ಹಾಗೆ ನಮ್ಮ ಲೋಕಸಭೆ ಕೆಳಮನೆ ಇದೆಯಲ್ಲ, ಅದನ್ನು ಅಲ್ಲಿ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಂತ ಕರೀತಾರೆ. ಅದರಲ್ಲಿ 435 ಸ್ಥಾನಗಳಿವೆ. ಅದಕ್ಕೂ ನವೆಂಬರಲ್ಲಿ ಚುನಾವಣೆಗಳು ನಡೆಯುತ್ತವೆ. ಈ ಚುನಾವಣೆಗಳಲ್ಲಿ ಟ್ರಂಪ್ ಅವರ ರಿಪಬ್ಲಿಕನ್ ಪಕ್ಷ ಬಹುಮತವನ್ನು ಗಳಿಸದೇ ಇದ್ರೂ ಕೂಡ ಅಧ್ಯಕ್ಷರಾಗಿ ಟ್ರಂಪ್ ಅವರೇ ಮುಂದುವರಿತಾರೆ. ಆದರೆ ಅವರ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿ ಕಡಿಮೆ ಆಗುತ್ತೆ. ಟ್ರಂಪ್ ಸದನದಲ್ಲಿ ಪ್ರತಿ ಬಾರಿ ಅವರ ವಿರೋಧಿಗಳ ಟೀಕೆಗೆ ಗುರಿಯಾಗ್ತಾ ಹೋಗಬೇಕಾಗತ್ತೆ. ಅಲ್ಲಿ ಯಾವ ಬಿಲ್ಲುಗಳು ಕೂಡ ಟ್ರಂಪ್ ಅಥವಾ ರಿಪಬ್ಲಿಕನ್ನರ ಹಿತಾಸಕ್ತಿಗೆ ತಕ್ಕ ಹಾಗೆ ಪಾಸಾಗದ ವಾತಾವರಣ ನಿರ್ಮಾಣ ಆಗುತ್ತೆ. ಹೀಗಾಗಿ ನವೆಂಬರಲ್ಲಿ ನಡೆಯಲಿರುವ ಚುನಾವಣೆಗಳು ಅಧ್ಯಕ್ಷ ಟ್ರಂಪ್ಗೆ ತುಂಬ ಮಹತ್ವ ಅನ್ನಿಸ್ಕೊಳುತ್ತವೆ. ಇದೇ ಕಾರಣಕ್ಕೆ ಟ್ರಂಪ್ ಕೂಡ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅಂತ ಹೇಳ್ತಾ ಅಮೆರಿಕ ಅನ್ನೋ ದೇಶವನ್ನು ಗ್ಲೋಬಲೈಸೇಷನ್ನಿಂದ ರಾಷ್ಟ್ರೀಯವಾದದ ಕಡೆಗೆ ಕರ್ಕೊಂಡು ಹೋಗ್ತಾ ಅಲ್ಲಿನ ಬಿಳಿಯರ ಬೆಂಬಲ ಸಿಗಲಿ ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅದರ ಅಂಗವಾಗಿಯೇ ಈ ಟ್ಯಾರಿಫ್ಗಳು, ವಲಸಿಗರ ವಿರುದ್ಧದ ಮಾತುಗಳು, ಯುದ್ಧಗಳು, ವೆನೆಜುವೆಲಾ, ಗ್ರೀನ್ಲ್ಯಾಂಡ್ ಗಲಾಟೆಗಳು, ವೀಸಾ ರೆಸ್ಟ್ರಿಕ್ಷನ್ಗಳು ಇವೆಲ್ಲ ಕೂಡ. ಆದರೆ ಇದನ್ನು ಅಮೆರಿಕ ಜನ ಎಷ್ಟು ತಗೋತಾರೆ ಗೊತ್ತಿಲ್ಲ. ಯಾಕೆಂದರೆ ಟ್ಯಾರಿಫ್ ಅನ್ನೋದು ಅಮೆರಿಕದ ಸಾಮಾನ್ಯರ ಜೇಬುಗಳನ್ನು ಸುಡ್ತಾ ಇದೆ. ಅಲ್ಲಿ ಬೆಲೆ ಏರಿಕೆಗೆ ಕಾರಣ ಆಗ್ತಾ ಇದೆ. ಟೆಕ್ ಕಂಪನಿಗಳು ಟ್ರಂಪ್ ಅವರ ವೀಸಾ ಪಾಲಿಸಿಗಳಿಂದ ಸಮಸ್ಯೆಗೀಡಾಗ್ತಾ ಇವೆ. ಹೀಗಾಗಿ ಅಲ್ಲಿನ ಮುಂದಿನ ಚುನಾವಣೆಗಳಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಈ ವಿಷಯವನ್ನು ಟೆಡ್ ಕ್ರೂಸ್ ಟ್ರಂಪ್ಗೆ ಹೇಳಿದ್ರಂತೆ. ಆದರೆ ಅದನ್ನು ಕೇಳಿ ಟ್ರಂಪ್ ಇವರನ್ನೇ ವಾಪಸ್ಸು ಬೈದ್ರಂತೆ. ಇನ್ನು ಭಾರತದ ಜೊತೆಗಿನ ಟ್ರೇಡ್ ಡೀಲನ್ನು ತಡೀತಾ ಇರೋದು ಯಾರು ಅನ್ನೋ ಪ್ರಶ್ನೆಗೆ ಕೂಡ ಅಲ್ಲಿ ಟೆಡ್ ಉತ್ತರ ಕೊಡ್ತಾರೆ. ಅವ್ರು ಹೇಳೋದು ಜೆಡಿ ವ್ಯಾನ್ಸ್ ಮತ್ತು ಪೀಟರ್ ನವೆರೋ ಹೆಸರುಗಳನ್ನು. ಭಾರತದ ಜೊತೆಗಿನ ಟ್ರೇಡ್ ಡೀಲ್ಗಾಗಿ ನಾನು ವೈಟ್ ಹೌಸ್ ಜೊತೆ ಯುದ್ಧನೇ ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳಿರೋದಾಗಿ ಆಕ್ಸಿಯೋಸ್ ವರದಿ ಮಾಡಿದೆ. ಇಲ್ಲಿ ಜೆಡಿ ವ್ಯಾನ್ಸ್ ಬಗ್ಗೆ ಟೆಡ್ ಪದೇ ಪದೇ ಹೇಳ್ತಾರೆ. ಗೆಳೆಯರೆ, ಜೆಡಿ ವ್ಯಾನ್ಸ್ ಅಂದರೆ ಅದೇ ಕಣ್ಣಿಗೆ ಸುರ್ಮಾ ಹಚ್ಕೊಂಡು ಹಂಗೆ ಕಾಣೋ ವೈಟ್ ಅಮೆರಿಕನ್ನು. ಆತನ ಪತ್ನಿ ಉಷಾ ವ್ಯಾನ್ಸ್ ಭಾರತೀಯ ಮೂಲದವರು. ಇತ್ತೀಚೆಗೆ ಇದೇ ಜೆಡಿ ವ್ಯಾನ್ಸ್ ತಮ್ಮ ಸಂಸಾರ ಸಮೇತರಾಗಿ ಭಾರತಕ್ಕೂ ಬಂದಿದ್ದರು. ಇಂಥ ವ್ಯಾನ್ಸ್ ಇಲ್ಲಿ ಭಾರತದ ಜೊತೆಗಿನ ವ್ಯಾಪಾರ ಒಪ್ಪಂದಕ್ಕೆ ಯಾಕೆ ಕೊಕ್ಕೆ ಹಾಕ್ತಾರೆ? ಇಲ್ಲಿ ಸಮಸ್ಯೆ ಏನು ಅಂದರೆ, ವ್ಯಾನ್ಸ್ ಮುಂದಿನ ಬಾರಿ ಅಧ್ಯಕ್ಷೀಯ ಅಭ್ಯರ್ಥಿ ಆಗಬೇಕು ಅನ್ನೋ ಕನಸನ್ನು ಇಟ್ಕೊಂಡಿದ್ದಾರೆ. ಅದಕ್ಕಾಗಿ ಅಲ್ಲಿನ ವೈಟ್ ಅಮೆರಿಕನ್ಸ್ ಇದಾರಲ್ಲ, ಅವರ ಬೆಂಬಲವನ್ನು ಪಡ್ಕೋಬೇಕು ಅಂತ ಬಯಸ್ತಾರೆ. ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಗುಂಪಿನ ಬೆಂಬಲವನ್ನು ಪಡ್ಕೋಬೇಕು ಅಂದ್ಕೋತಾರೆ. ಅಮೆರಿಕಾದಲ್ಲಿ ಇವತ್ತು ಈ ಸ್ಲೋಗನ್ ಜನಪ್ರಿಯವಾಗೋದಕ್ಕೆ ಕಾರಣ ಕಾರ್ಲ್ಸನ್ ಟಕ್ಕರ್. ಈತ ಅಮೆರಿಕದ ಕನ್ಸರ್ವೇಟಿವ್ ಧೋರಣೆಯ ರಾಜಕೀಯ ವಿಶ್ಲೇಷಕ. 2023ರವರೆಗೆ ಫಾಕ್ಸ್ ನ್ಯೂಸಲ್ಲಿ ಟಾಕ್ ಶೋ ನಡೆಸ್ತಾ ಇದ್ದ ಕಾರ್ಲ್ಸನ್ ಈಗ ಪಾಡ್ಕಾಸ್ಟ್ಗಳನ್ನು ಮಾಡ್ತಿರ್ತಾನೆ. ಈತನ ಕೆಲ ಮಾತುಗಳು, ಐಡಿಯಾಗಳು ಅಮೆರಿಕದ ಡೆಮೊಕ್ರೆಟಿಕರಿಗೆ ಮತ್ತು ರಿಪಬ್ಲಿಕನ್ ಪಕ್ಷದ ಓಲ್ಡ್ ಸ್ಕೂಲ್ ನಾಯಕರಿಗೆ ಇಷ್ಟ ಆಗೋದಿಲ್ಲ. ಯಾರು ವ್ಯಾಪಾರ ಒಪ್ಪಂದಗಳನ್ನು ಬೆಂಬಲಿಸ್ತಾರೋ, ಯಾರು ಗ್ಲೋಬಲೈಸೇಷನ್ ಪರ ಮಾತಾಡ್ತಾರೋ ಅಂಥವರಿಗೆ ಈ ಕಾರ್ಲ್ಸನ್ ಯಾವುದೇ ಕಾರಣಕ್ಕೂ ಇಷ್ಟ ಆಗೋದಿಲ್ಲ. ಯಾಕೆಂದರೆ ಆತ ಅಮೆರಿಕ ಫಸ್ಟ್ ಅನ್ನೋದನ್ನು ವಿಪರೀತ ಪ್ರಮೋಟ್ ಮಾಡ್ತಾ ಇದ್ದಾನೆ. ಎಲ್ಲವೂ ಅಮೆರಿಕಾದಲ್ಲೇ ಆಗಬೇಕು, ಅಮೆರಿಕನ್ ಸರಕುಗಳನ್ನೇ ಅಮೆರಿಕ ಜನ ಖರೀದಿ ಮಾಡಬೇಕು, ಅಮೆರಿಕಾದವರಿಗೆ ಕೆಲಸ ಸಿಗಬೇಕು, ಅಮೆರಿಕಾದ ಹೂಡಿಕೆಗಳು ಅಮೆರಿಕಾನ ಬಿಟ್ಟು ಎಲ್ಲೂ ಹೊರಗೆ ಹೋಗಬಾರದು. ಹೀಗೆ ಗೆಳೆಯರೆ, ಇದರಲ್ಲಿ ಸಾಕಷ್ಟು ವಿಷಯಗಳು ಅಮೆರಿಕಾದಲ್ಲಿ ಸಾಧ್ಯ ಆಗೋದಿಲ್ಲ. ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ತುಂಬ ಹೆಚ್ಚಾಗುತ್ತೆ. ಉತ್ಪಾದನೆ ಅಲ್ಲೇ ಆಗಬೇಕು ಅಂದರೆ ಅದನ್ನು ಖರೀದಿ ಮಾಡೋದಕ್ಕೆ ಅಮೆರಿಕಾದ ಸಾಮಾನ್ಯರಿಗೆ ಖಂಡಿತ ಸಾಧ್ಯ ಆಗೋದೇ ಇಲ್ಲ. ಆದರೂ ಪರವಾಗಿಲ್ಲ, ಅಮೆರಿಕ ಫಸ್ಟ್ ಅಂತ ಹೇಳೋರಲ್ಲಿ ಇವನು ಕೂಡ ಒಬ್ಬ. ಈ ಕಾರ್ಲ್ಸನ್ ಜೆಡಿ ವ್ಯಾನ್ಸ್ನ ಐಡಿಯಾಲಜಿಕಲ್
ಪೊಲಿಟಿಕಲ್ ಗುರು ಅಂತ ಟೆಡ್ ಹೇಳ್ತಾ ಇದ್ದಾರೆ. ಇನ್ನು ವ್ಯಾನ್ಸ್ನ ಸಮಸ್ಯೆ ಏನು ಅಂದರೆ ಜಸ್ಟ್ ವೋಟ್ ಬ್ಯಾಂಕು. ಅದನ್ನು ಉಳಿಸ್ಕೋಬೇಕು ಅಂದರೆ ತನ್ನನ್ನು ತಾನು ಅಮೆರಿಕ ಫಸ್ಟ್ ಗಿರಾಕಿ ಅಂತ ತೋರಿಸ್ಕೋಬೇಕು. ಹೀಗಾಗಿ ಈತ ವಲಸೆಗಳ ವಿರುದ್ಧ ಕೂಡ ಮಾತಾಡ್ತಾನೆ. ತನ್ನ ಹೆಂಡತಿ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಲಿ ಅಂತ ಬಹಿರಂಗವಾಗಿ ಹೇಳಿದ್ದವನು ಈ JD ವ್ಯಾನ್ಸ್ ಅನ್ನೋ ಸುರ್ಮಾ ಗಿರಾಕಿ. ಈ ವ್ಯಾನ್ಸ್ ಕೂಡ ಭಾರತದ ಜೊತೆಗಿನ ವ್ಯಾಪಾರ ಒಪ್ಪಂದಕ್ಕೆ ಅಡ್ಡಿಯಾಗಿದ್ದಾರೆ ಅನ್ನೋದು ಟೆಡ್ ಹೇಳ್ತಾ ಇರೋ ಮಾತು. ಇದರ ಜೊತೆಗೆ ಈತ ಹೇಳುವ ಮತ್ತೊಂದು ಹೆಸರು ಪೀಟರ್ ನವೆರೋ. ಪೀಟರ್ ನವೆರೋನನ್ನು ಅಮೆರಿಕ ಜನ ಆರ್ಥಿಕ ತಜ್ಞ ಅಂತ ಕರೀತಾರೆ. ಹಾಗಂತ ಯಾಕೆ ಕರೀತಾರೋ ಗೊತ್ತಿಲ್ಲ. ಇನ್ನು ಈ ನವೆರೋ ಟ್ರೇಡ್ ಡೆಫಿಸಿಟ್ ವಿರೋಧಿ. ಈತ ವೈಟ್ ಹೌಸಲ್ಲಿ ಟ್ರಂಪ್ಗೆ ಸಲಹೆಗಾರ. ಯಾವ ದೇಶದ ಜೊತೆಗೂ ಅಮೆರಿಕಾಗೆ ಟ್ರೇಡ್ ಡೆಫಿಸಿಟ್ ಅನ್ನೋದೇ ಇರಬಾರ್ದು. ಯಾವ ದೇಶದ ಜೊತೆ ಟ್ರೇಡ್ ಡೆಫಿಸಿಟ್ ಇದೆಯೋ ಆ ಎಲ್ಲ ದೇಶಗಳ ಮೇಲೆ ಟ್ಯಾರಿಫ್ ಹಾಕಿ ಅನ್ನೋದು ಈ ನವೆರೋನ ಐಡಿಯಾ. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಯಾವುದೋ ಒಂದು ವಸ್ತುವನ್ನು ನಾವು ನಮ್ಮ ದೇಶದಲ್ಲೂ ತಯಾರು ಮಾಡ್ತೀವಿ, ಅದೇ ವಸ್ತು ನಮಗೆ ವಿದೇಶಗಳಿಂದಲೂ ಆಮದಾಗಿ ಬರುತ್ತೆ ಅನ್ನುವಾಗ ನಮ್ಮ ದೇಶದ ಉದ್ದಿಮೆಗಳ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ವಿದೇಶಿ ವಸ್ತುಗಳ ಬೆಲೆ ಹೆಚ್ಚಾಗೋ ಹಾಗೆ ಮಾಡೋ ಮೂಲಕ ಸ್ವದೇಶಿ ವಸ್ತುಗಳಿಗೆ ಮಾರುಕಟ್ಟೆಯನ್ನು ಕಲ್ಪಿಸಿಕೊಡೋದಕ್ಕೆ ಆಮದುಗಳ ಮೇಲೆ ಟ್ಯಾರಿಫನ್ನು ಹೇರ್ತಾರೆ. ನಮ್ಮಲ್ಲೇ ತಯಾರಾಗೋ ವಸ್ತುಗಳು ನಮ್ಮ ಜನಕ್ಕೆ ಕೆಲಸ ಕೊಟ್ಟಿರುತ್ತವೆ. ನಮ್ಮಲ್ಲಿ ಉದ್ಯೋಗ ಸೃಷ್ಟಿಯ ಜೊತೆಗೆ ಅವರು ತೆರಿಗೆಯನ್ನೂ ಪಾವತಿ ಮಾಡ್ತಾರೆ. ಅದೇ ವಿದೇಶಗಳಿಂದ ಬರೋ ವಸ್ತುಗಳು ಉದ್ಯೋಗಗಳನ್ನು ಬೇರೆ ದೇಶಗಳಲ್ಲಿ ಸೃಷ್ಟಿ ಮಾಡಿ ಮಾರುಕಟ್ಟೆಯ ಲಾಭ ಮಾಡಿಕೊಳ್ಳೋದಕ್ಕೆ ಮಾತ್ರ ನಮ್ಮ ದೇಶಕ್ಕೆ ಬರುತ್ತವೆ. ಹೀಗಾಗಿ ಅವರ ಮೇಲೆ ಟ್ಯಾರಿಫನ್ನು ಹಾಕಬೇಕು. ಅದು ಬಿಟ್ಟು ಟ್ರೇಡ್ ಡೆಫಿಸಿಟ್ ಇರುವ ಕಡೆಗೆಲ್ಲ ಟ್ಯಾರಿಫ್ ಹಾಕಿದರೆ ನಮ್ಮಲ್ಲಿ ಯಾವ ವಸ್ತುಗಳು ತಯಾರಾಗೋದಕ್ಕೆ ಸಾಧ್ಯನೇ ಇಲ್ವೋ, ನಾವು ಯಾವ ವಸ್ತುಗಳಿಗಾಗಿ ವಿದೇಶಗಳ ಮೇಲೆ ಅವಲಂಬಿತರಾಗಲೇಬೇಕೋ ಅಂಥ ವಸ್ತುಗಳ ಮೇಲೆ ಕೂಡ ಟ್ಯಾರಿಫನ್ನು ಹಾಕಿದರೆ ಸಹಜವಾಗಿ ಆ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ. ಅದನ್ನು ಭರಿಸಬೇಕಾಗಿರೋದು ಅವರದ್ದೇ ಜನ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದಕ್ಕಾಗದ ಈ ನವೆರೋ ಆರ್ಥಿಕ ತಜ್ಞ. ಒಟ್ಟಾರೆ ಇಲ್ಲಿ ಭಾರತದ ಜೊತೆ ವ್ಯಾಪಾರ ಒಪ್ಪಂದಗಳಿಗೆ JD ವ್ಯಾನ್ಸ್, ಪೀಟರ್ ನವೆರೋ ಹಾಗೂ ಒಂದು ಹಂತಕ್ಕೆ ಟ್ರಂಪ್ ಕೂಡ ಕಾರಣ ಆಗ್ತಾ ಇದ್ದಾರೆ. ಇದು ಟ್ರಂಪ್ ಭವಿಷ್ಯವನ್ನು ಮುಂದಿನ ದಿನಗಳಲ್ಲಿ ಹಾಳು ಮಾಡುತ್ತೆ ಅನ್ನೋದು ಟೆಡ್ ಹೇಳಿರೋ ಮಾತು. ಆದರೆ ಅವರು ಡೋನರ್ಸ್ ಜೊತೆ ಆಡಿದ ಈ ಮಾತುಗಳು ಲೀಕ್ ಹೆಂಗಾದವು? ಈ ಲೀಕ್ ಹಿಂದೆ ಕೂಡ ಅಲ್ಲಿ ಟ್ರಂಪ್ ವಿರೋಧಿಗಳಿದಾರ ಗೊತ್ತಿಲ್ಲ. ಆದರೆ ಅಲ್ಲಿನ ರಿಪಬ್ಲಿಕನ್ನರ ಮನಸ್ಸಲ್ಲಿ ಈ ಟ್ಯಾರಿಫ್ಗಳ ಬಗ್ಗೆ, ಟ್ರೇಡ್ ಡೀಲ್ ಡಿಲೇಗಳ ಬಗ್ಗೆ ಇರೋ ಅಭಿಪ್ರಾಯ ಏನು ಅನ್ನೋದನ್ನು ಮತ್ತು ಭಾರತದ ಜೊತೆಗಿನ ವ್ಯಾಪಾರ ಒಪ್ಪಂದಕ್ಕೆ ಅಮೆರಿಕದ ರಿಪಬ್ಲಿಕನ್ ಪಕ್ಷದ ನಾಯಕರು ಎಷ್ಟು ಕಾತುರರಾಗಿದ್ದಾರೆ ಅನ್ನೋದನ್ನು ಈ ಆಡಿಯೋ ಲೀಕ್ ಬಹಿರಂಗಗೊಳಿಸ್ತಾ ಇದೆ. ಇನ್ನು ಈಗ ಯುರೋಪಿಯನ್ ಯೂನಿಯನ್ ಜೊತೆಗಿನ ಒಪ್ಪಂದದ ನಂತರ ಅಮೆರಿಕ ದಾರಿಗೆ ಬರುತ್ತಾ ಅಥವಾ ನವೆಂಬರ್ವರೆಗೆ ಇದನ್ನು ಹೀಗೆ ಮುಂದುವರಿಸ್ತಾರಾ? ಕಾದು ನೋಡಬೇಕು. ಇದು ಗೆಳೆಯರೆ ಅಮೆರಿಕದ ಆಡಿಯೋ ಲೀಕ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.